ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನ್ HRJNS-ಇಂದ. ಸೊ ಕೆಲವೊಂದು ಡೌಟ್ ಅಂದರೆ ಮೊನ್ನೆ ಸ್ವಲ್ಪ ಜನನ ಮೀಟ್ ಮಾಡಿದೆ, ಫ್ರೆಷರ್ಸು ಅಂದರೆ ರೀಸೆಂಟಾಗಿ ಪಾಸ್ಔಟ್ ಆಗಿರೋರವರು. ಸೊ ಅವರಲ್ಲೊಂದು ಡೌಟ್ ಇರುತ್ತೆ, ಅಂದರೆ ಫ್ಲೂಯೆಂಟ್ ಇಂಗ್ಲೀಷ್ ಬಂದ್ರೇ IT ಕಂಪ್ನಿಲಿ ಜಾಬ್ ಸಿಗುತ್ತಾ. ಡಿಸ್ಕಸ್ ಮಾಡಿದಾಗ ಐ ಫೆಲ್ಟ್ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅನ್ನಿಸ್ತು. ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ ಬಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ IT ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಫ್ಲೂಯೆಂಟ್ ಇಂಗ್ಲೀಷ್ ಬರಬೇಕು ಅಂತ ಏನೂ ಇಲ್ಲ. ಬೇಸ್ಡ್ ಆನ್ ಕಂಪ್ನಿ ಟು ಕಂಪ್ನಿ ಇಟ್ ವೇರಿ ಆಗುತ್ತೆ. ಸೊ ಜಾಸ್ತಿ ಅದ್ರ ಬಗ್ಗೆ ಸ್ಟ್ರಗಲ್ ಮಾಡೋರು ಅಂದರೆ ಫ್ರೆಷರ್ಸ್, ಅಂದರೆ ರೀಸೆಂಟ್ ಪಾಸ್ ಔಟ್ ಆಗಿರೋ ಬ್ಯಾಚ್ ಸ್ಟೂಡೆಂಟ್ಸು. ಅದಕ್ಕೆ ರೀಸನ್ಸ್ ಇದೆ. ಬಿಕಾಸ್ ನಾವು ಕನ್ನಡ ಮೀಡಿಯಮ್ದಲ್ಲಿ ಓದಿ ಬಂದಿರ್ತೀವಿ, ಬ್ಯಾಕ್ಗ್ರೌಂಡ್ ಇಂಟು ಕನ್ನಡ ಇರುತ್ತೆ. ಅಥವಾ ನೀವು ಇಂಗ್ಲೀಷ್ ಮೀಡಿಯಮ್ ಓದ್ರೂ ನಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ಫ್ಯಾಮಿಲಿ ನಾವು ಜಾಸ್ತಿ ಕನ್ನಡ ಮಾತಾಡ್ತೀವಿ. ಸೊ ದಟ್ ಈಸ್ ದ ಮೇಜರ್ ರೀಸನ್. ಸೊ ಅದರಿಂದ ನಮಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಬರ್ತಿರಲ್ಲ. ಸೊ ಹಾಗೆ ಫ್ರೆಷರ್ಸು ತುಂಬ ಸ್ಟ್ರಗಲ್ ಮಾಡ್ತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ, ಅಂದರೆ ಯಾವುದೇ ಕಂಪ್ನಿ ಜಾಯ್ನ್ ಹಾಕಿನ ಮುಂಚೆ. ಸೊ ಅದ್ರ ಬಗ್ಗೆ ಚೂರು ಟಿಪ್ಸ್ ಕೊಡ್ತೀನಿ ನಿಮಗೆ, ಅದು ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಫ್ರೆಷರ್ಸ್ ಬೇಸಿಕಲಿ ಎಲ್ಲಿ ಸ್ಟ್ರಗಲ್ ಮಾಡ್ತಾರೆ, ಇಂಟರ್ವ್ಯೂ ಕೊಡೋಕೆ ಹೋಗ್ತಾರೆ. ಅಂದರೆ ಅಲ್ಲಿ ಅವ್ರಿಗೆ ಬೇಸಿಕ್ಕಾಗಿ ಅದೇನಂತಾರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಕೇಳ್ತಾರೆ. ಅಲ್ಲಿ 2 ನಿಮಿಷ ಮಾತಾಡೋಕ್ಕೆ ಅವರಿಗೆ ಸ್ಟ್ರಗಲ್ ಆಗುತ್ತೆ. ಸ್ಟೇಜ್ ಫಿಯರ್ಸ್ ಇರ್ಬೋದು, ಐ ಟು ಐ ಕಾಂಟ್ಯಾಕ್ಟ್ ಮಾಡೋದು ಪ್ರಾಬ್ಲಮ್ ಇರ್ಬೋದು, ಅಥವಾ ಕರೇಜ್ ಇರ್ಬೋದು. ಅಥವಾ ಒಂದು ಗ್ರೂಪಲ್ಲಿ ಒಂದು 10 ಜನ ಇರ್ತಾರೆ ಅಂದ್ಕೊಳ್ಳಿ, 10 ಜನದಲ್ಲಿ ಒಬ್ಬನಿಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಬರುತ್ತೆ. ಆಗೇನು ಮಾಡ್ತಾರೆ, ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ. ಅಂದರೆ ಅವನಿಗೆ ಬರುತ್ತೆ, ನಮಗೆ ಬರಲ್ಲ. ಸೊ ಇಲ್ಲಿ ನೀವು ಬ್ಯಾಕ್ಲಾಕ್ ಆಗುತ್ತೆ. ಅಂದರೆ ಇಲ್ಲಿಂದ ನೀವು ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ, ಇಂಗ್ಲೀಷ್ ಬರಲ್ಲ ಅಂತ. ಸೊ ಅದು ಮೈಂಡಲ್ಲಿ ಉಳ್ಕೊಂಡಾಗ ನಿಮಗೆ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಸೊ ನೀವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬಾರ್ದು. ಎಲ್ಲಿ ನಿಮ್ಗೆ ಇಂಗ್ಲೀಷ್ ಜಾಸ್ತಿ ಬೇಕಾಗ್ಬೋದು ಅಂದರೆ, ಕಂಪ್ನಿಯಲ್ಲಿ ನಿಮಗೆ ಮೇಲ್ ಹಾಕಬೇಕಾದ್ರೆ, ಅಂದರೆ ಮೇಲ್ ಬಗ್ಗೆ ಮೇಲ್ ಸೆಂಡ್ ಮಾಡಬೇಕಾದ್ರೆ ನಿಮ್ಗೆ ಇಂಗ್ಲೀಷ್ ಬೇಕಾಗುತ್ತೆ. ಆಮೇಲೆ ಕ್ಲೈಂಟ್ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ನಿಮ್ಗೆ ಬೇಕಾಗುತ್ತೆ. ಟೀಮ್ ಮೀಟಿಂಗಲ್ಲಿ ಸ್ವಲ್ಪ ಇಂಗ್ಲೀಷ್ ಕೋಆರ್ಡಿನೇಷನ್ ಬೇಕಾಗುತ್ತೆ. ಅಥವಾ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ಸ್ಟಾರ್ಟಿಂಗಲ್ಲಿ, ಸೊ ಸಪೋರ್ಟಿಂಗ್ ಆಗೇ ತೊಗೋತಾರೆ ನಿಮಗೆ. ಸೊ ಅಲ್ಲಿ ನಿಮಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಡಬೇಕು ಅಂದರೆ ಸ್ವಲ್ಪ ಇಂಗ್ಲೀಷ್ ಬೇಕಾಗುತ್ತೆ. ಸೊ ದಿಸ್ ಈಸ್ ಅ ನೆಸೆಸರಿ. ಇಲ್ಲಿ ಎಲ್ಲ ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರಲೇಬೇಕು, ಅಲ್ಲಿ ಅದು ಇರಲೇಬೇಕು ಬೇಸಿಕ್ಕಾಗಿ. ಸೊ ಇಲ್ಲಿ ನೀವು ಕವರ್ ಮಾಡಿಕೊಂಡ್ರೆ ಮೇಜರಾಗಿ ನಿಮ್ಗೇನು ಬೇಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ಬೇಸಿಕ್ಲಿ ಕಂಪ್ನೀಸ್ ಎಲ್ಲ ಏನು ನೋಡ್ತಾರೆ, ಈಗ ನೀವು ಡೆವಲಪ್ಮೆಂಟ್ ಸೈಡ್ ಹೋಗ್ತೀರಾ, ಟೆಸ್ಟಿಂಗಲ್ಲಿ ಹೋಗ್ತೀರಾ, ಬೇಸ್ಡ್ ಆನ್ ಯುವರ್ ಸ್ಕಿಲ್ ಸೆಟ್ ನೀವು ಅಲ್ಲಿ ಹೋಗ್ತೀರಾ. ಕೋಡಿಂಗ್ ಇರಬೇಕು, ಪ್ರೋಗ್ರಾಮಿಂಗ್ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕು. ಓಕೆ, ಸ್ಟ್ರಾಂಗ್ ಆಗಿ ನಿಮಗೆ ನಾಲೆಜ್ ಇರಬೇಕು. ಆಮೇಲೆ ನಿಮಗೆ ಕನ್ಸಿಸ್ಟೆಂಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇದ್ರೇ ನೀವು ಸರ್ವೈವ್ ಆಗೋಕ್ಕಾಗೋದು IT ಕಂಪ್ನೀಸಲ್ಲಿ. ಸೊ ಇದೆಲ್ಲ ಬೇಸಿಕಲ್ ಆಗಿರಬೇಕಾಗತ್ತೆ. ಆಮೇಲೆ ಬೇಗ ಲರ್ನಿಂಗ್ ಅಬಿಲಿಟಿ ಇರಬೇಕು, ತುಂಬ ಬೇಗ ಕಲಿತೀರಿ ಅಂತ. ಸೊ ಕಂಪ್ನೀಸ್ ಆರ್ ಬೇಸಿಕಲಿ ಇದೆಲ್ಲ ನೋಡ್ತಾರೆ. ಸೊ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಕೋಡಿಂಗು, ಟೆಸ್ಟಿಂಗಲ್ಲಿ ಹೋಗಬೇಕಾದ್ರೆ ಡಿಬಗ್ಗಿಂಗ್, ಆಲ್ ದಿಸ್ ಥಿಂಗ್ಸ್ ಇದೆಲ್ಲ ನೋಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವಿಂಗ್ ಥಿಂಗ್ಸ್ ಅದೆಲ್ಲನೂ. ಸೊ ಬೇಸಿಕಲಿ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಬೇಸಿಕ್ ನೀಡ್ಸ್ ಬಗ್ಗೆ, ನಾಟ್ ಓನ್ಲಿ ಫಾರ್ ಇಂಗ್ಲೀಷ್. ಅದು ಬಂದೇ ಬರುತ್ತೆ. ಕಾಮನ್ ಆಗಿ ನೀವು ಕಂಪ್ನಿಲಿ ಸೇರಿದ್ಮೇಲೆ 2 ವರ್ಷ 3 ವರ್ಷದಲ್ಲಿ ನಿಮ್ಮ ಇಂಗ್ಲೀಷ್ ಮ್ಯಾಕ್ಸಿಮಮ್ ಫ್ಲೂಯೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅಲ್ಲಿ ನಮಗೆ ಜಾಸ್ತಿ ಇಂಗ್ಲೀಷ್ ಬೇಕಾಗ್ಬೋದು ಅಂದರೆ, ಈಗ 2 ಥರ ಕಂಪ್ನೀಸ್ ಬರುತ್ತೆ. ಒಂದು ಸರ್ವಿಸ್ ಬೇಸ್ ಇರುತ್ತೆ, ಒಂದು ಪ್ರಾಡಕ್ಟ್ ಬೇಸ್ಡ್ ಇರುತ್ತೆ. ಸೊ ಸರ್ವಿಸ್ ಬೇಸಲ್ಲಿ ನೀವು ಫ್ಲೂಯೆಂಟ್ ನಾರ್ಮಲ್ ಇಂಗ್ಲೀಷೇ ಮಾತಾಡ್ಬೋದು. ಅಂದರೆ ಅಲ್ಲಿ ಜಾಸ್ತಿ ಇಂಗ್ಲೀಷ್ಗೆ ಪ್ರಿಫರೆನ್ಸ್ ಇರಲ್ಲ. ಬಿಕಾಸ್ ಇಟ್ಸ್ ಅ ಸರ್ವಿಸ್ ಬೇಸ್ ಕಂಪ್ನಿ ಆಗಿರೋದ್ರಿಂದ ನೀವು ಅಲ್ಲಿ ಸರ್ವೈವ್ ಆಗ್ಬೋದು. ಅಂದರೆ ಥರ್ಡ್ ಪಾರ್ಟಿ ಪ್ರಾಜೆಕ್ಟ್ ಬಂದಿರುತ್ತೆ. ಸೊ ಸರ್ವಿಸ್ ಬೇಸ್ ಕಂಪ್ನೀಸ್ ತುಂಬ ಇದೆ ಇಂಡಿಯಾದಲ್ಲಿ. ಸೊ ಅಲ್ಲಿ ನಿಮಗೆ ಜಾಸ್ತಿ ಇಂಗ್ಲೀಷ್ ಫ್ಲೂಯೆಂಟ್ ಬೇಕಾಗೋ ಸಾಧ್ಯತೆ ಕಮ್ಮಿ. ಇನ್ನು ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ ಹೋದರೆ ಎಸ್, ನಿಮಗೆ ಇಲ್ಲಿ ಫ್ಲೂಯೆಂಟ್ ಇಂಗ್ಲೀಷ್ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಒಂದು ಪ್ರಾಡಕ್ಟ್ ಮೇಲೆ ಕೆಲಸ ಮಾಡ್ತೀರಿ ಅಂದರೆ, ಸೊ ಅದ್ರ ಬೇಸಿಕಲಿ ಅದ್ರ ಕ್ಲೈಂಟ್ ಎಲ್ಲ US ಅಲ್ಲಿ ಇರ್ತಾರೆ, UA ಇರ್ತಾರೆ, ಅದರ್ ಸ್ಟೇಟಲ್ಲಿ ಇರ್ತಾರೆ, ಅದರ್ ಕಂಟ್ರಿಲಿ ಇರ್ತಾರೆ. ಸೊ ಅದರ್ ಕಂಟ್ರಿಲಿ ಇರಬೇಕಾದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಮ ಪ್ರಾಜೆಕ್ಟು ಎಸ್ಕಲೇಷನ್ಸ್ ಬಂದಾಗ, ಅಥವಾ ನೀವು ಪ್ರಾಡಕ್ಟ್ ಬಗ್ಗೆ ಎಲ್ಲಿವರೆಗೂ ಬಂತು ಏನಾದರೂ ಕ್ವರೀಸ್ ಇದ್ದಾಗ ನೀವು ಅವರು ಇಂಗ್ಲೀಷಲ್ಲೇ ಮಾತಾಡಬೇಕಾಗತ್ತೆ. ಸೊ ಈ ಪ್ರಾಡಕ್ಟ್ ಬೇಸ್ ಕಂಪ್ನಿಯಲ್ಲಿ ಸ್ಟಾರ್ಟಪ್ಪಿಗೆ ನೀವು ಜಾಯ್ನ್ ಆದಾಗ ಎಸ್, ಬೇಸಿಕಲಿ ಕಂಪ್ಯಾರಿಸನ್ ಮಾಡ್ತಾರೆ, ಅಲ್ಲಿ ಇಂಗ್ಲೀಷ್ ನೋಡ್ತಾರೆ ಒಂಚೂರು. ಸೊ ಬೇಸಿಕಲಿ ನೀವು ಟ್ರೈ ಮಾಡಿ ಆದಷ್ಟು ಫ್ಲೂಯೆಂಟ್ ಆಗಿರಲಿಲ್ಲ ಅಂದ್ರೂ ಸ್ವಲ್ಪ ಇಂಗ್ಲೀಷ್ ಮಾತಾಡೋಕ್ಕೆ. ಸೊ ಇಷ್ಟು ಟಿಪ್ಸು ಇವತ್ತು ನಾನು ನಿಮ್ಗೆ ಕೊಡ್ತಾ ಇರೋದು. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫ್ರೆಷರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ಇದೇ ಥರ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಇನ್ನು ಮುಂದೆ ಹೊಸ ಟಿಪ್ಸ್ ಕೊಡ್ತಾನೆ ಇರ್ತೀವಿ. ಎಲ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಸೇವ್ ವಾಟರ್, ಸೇವ್ ನೇಚರ್.